ನಮಸ್ಕಾರ ಸ್ನೇಹಿತರೆ, ಬಡವರ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಬೆಂಗಳೂರು ನಗರದಲ್ಲಿ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ವೈಭವವನ್ನು ಮತ್ತೊಮ್ಮೆ ಅನಾವರಣಗೊಳಿಸಿದ ಸಿರಿಗನ್ನಡ ಸಾಹಿತ್ಯ ಸಂಭ್ರಮ 2026 ಕಾರ್ಯಕ್ರಮವು ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾಹಿತಿಗಳು, ಕವಿಗಳು, ಕಲಾವಿದರು, ಪತ್ರಕರ್ತರು ಹಾಗೂ ಕನ್ನಡಾಭಿಮಾನಿಗಳು ಭಾಗವಹಿಸಿ ಕನ್ನಡದ ಮೇಲಿನ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಕಾವ್ಯಶ್ರೀ ಚಾರಿಟಬಲ್ ಟ್ರಸ್ಟ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಸಂಗೀತ ಮಂಟಪತಿ, ಈಗಾಗಲೇ ಅವರ ಪರಿಚಯ ಆಯಿತು. ಅವರು ಒಂದು ನಿರೂಪಣೆ ವಿಭಾಗದಲ್ಲಿ ತೊಡಗಿಸಿಕೊಂಡು, ಹಾಗೆ ಮತ್ತೊಬ್ಬ ಇನ್ನೊಬ್ಬ ಯುವ ಲೇಖಕ ಸಂಗಮನಾಥ್ ಸಜ್ಜನ, ಅವರು ತಡವಾಗಿ ಬಂದರು. ಭಾನುವಾರ ಬಂತು ಅಂದ್ರೆ 3, 4, 5 ಕಾರ್ಯಕ್ರಮಗಳಿಂದ ಕರೀತಾರೆ. ಯಾವ ಕಾರ್ಯಕ್ರಮಗಳು ಹೋಗೋದು, ಯಾವ ಕಾರ್ಯಕ್ರಮಗಳು ಬಿಡೋದು, ಆಗ ಬಂದು ಮಗ ತೋರ್ಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆಗ ಬಂದು ಮಗ ತೋರ್ಸ್ಕೊಂಡು ಹೋಗಕ್ ಆಗಲ್ಲ. ಇಂಥ ಗಣ್ಯರು ನೀವೆಲ್ಲ ಬಂದಿದ್ದೀರಿ, ನೀವೆಲ್ಲ ಹೊರ ರಾಜ್ಯಗಳಿಂದ, ಹೊರ ಜಿಲ್ಲೆಗಳಿಂದ ಬಂದಿದ್ದೀರಿ. ನಿಮ್ಮೊಂದಿಗೆ ಇರ್ಬೇಕಾದ್ರೆ ಗಂಟೆಗಳು ಸಾಲದು ನಮ್ಗೆ. ಸಿರಿಗನ್ನಡ ಫೌಂಡೇಶನ್ ಕರ್ನಾಟಕ ಹಾಗೂ ನಮ್ಮ ಉತ್ತರ ಕರ್ನಾಟಕ ಕ್ಷೇಮಾಭಿವೃದ್ಧಿ ಸಂಘ ಯಶವಂತಪುರ, ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಸಾಹಿತ್ಯ ಸಂಭ್ರಮವನ್ನು ಆಯೋಜಿಸಲಾಗಿತ್ತು. ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಶ್ರೀನಿವಾಸಪುರ, ಕೋಲಾರ ಜಿಲ್ಲೆ. ತದನಂತರ ಶ್ರೀ ಎಂ.ಆರ್. ಮಲ್ಲಿಕಾರ್ಜುನಯ್ಯ, ರಾಜ್ಯಾಧ್ಯಕ್ಷರು, ನವ ಕರ್ನಾಟಕ. ಎಲ್ಲರೂ ಎಲ್ಲ ಧನ್ಯವಾದಗಳನ್ನು ಕನ್ನಡದ ಶಾಲುಗಳ ಮುಖಾಂತರ ಅವರನ್ನ ಸ್ವಾಗತಿಸಲಾಗುತ್ತದೆ. ಜೋರಾದ ಚಪ್ಪಾಳೆಯಲ್ಲಿ ಉದ್ಘಾಟಕರಾಗಿ ಆಗಮಿಸಿದಂತಹ ಜುಲೈ 5ರಂದು ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ನ ಕುವೆಂಪು ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮವು ಕನ್ನಡ ನಾಡಿನ ಸಾಹಿತ್ಯಾಸಕ್ತರಿಗೆ ಒಂದು ಸ್ಮರಣೀಯ ಕ್ಷಣವಾಗಿ ಪರಿಣಮಿಸಿತು. ಕಾರ್ಯಕ್ರಮವನ್ನು ಗಣ್ಯ ಅತಿಥಿಗಳು ಉದ್ಘಾಟಿಸಿ ಕನ್ನಡ ಭಾಷೆಯ ಮಹತ್ವ, ಸಾಹಿತ್ಯದ ಬೆಳವಣಿಗೆ ಹಾಗೂ ಸಂಸ್ಕೃತಿಯ ಉಳಿವಿನ ಬಗ್ಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ಸಾಲುಗಳ ಅಕ್ಷರ ಎರಚಿ ಬರೆಯುತ್ತೇನೆ ಭ್ರಮೆಯ ಕಳಚಿ, ಸುದ್ದಿಯಿಂದಲ್ಲ ಓದುವರೆಂಬ ಜಿದ್ದಿನಿಂದಲ್ಲ ಬರೆಯುತ್ತೇನೆ ನಾನು ಕವಿತೆ ಬರೆಯುತ್ತೇನೆ. ತಾತ್ಸಾರದ ನುಡಿಗೆ ಮತ್ಸರದ ಕಿಡಿಗೆ ನೀರೆರೆಯುತ್ತೇನೆ ಬರೆಯುತ್ತೇನೆ. ತನು ಮನವು ಶುದ್ಧ ಮಾಡಿ ಅನುದಿನವು ತಿದ್ದಿ ತೀಡಿ ಬರೆಯುತ್ತೇನೆ ನಾನು ಕವಿತೆ ಬರೆಯುತ್ತೇನೆ. ಲಕ್ಷಿಸುವವರು ಲಕ್ಷಿಸಲಿ, ಅಲಕ್ಷಿಸುವವರು ಅಲಕ್ಷಿಸಲಿ. ಲಕ್ಷಿಸುವವರು ಲಕ್ಷಿಸಲಿ, ಅಲಕ್ಷಿಸುವವರು ಅಲಕ್ಷಿಸಲಿ. ಭಕ್ಷಿಸುವವರಿಗೆ ಭಕ್ಷಿಸುವಾಗಲಿ ಬರೆಯುತ್ತೇನೆ ನಾನು ಕವಿತೆ ಬರೆಯುತ್ತೇನೆ. ಕರಿಮೋಡ ಮುಗಿಲಾಗಿ ಕರೆಯುವ ಬಾಗಿಲಾಗಿ, ಹೆಗಲಾಗಿ ಇರುಳಿಗೆ ಅಗಲಾಗಿ ಬರೆಯುತ್ತೇನೆ ನಾನು ಕವಿತೆ ಬರೆಯುತ್ತೇನೆ. ನೊಸಲಿಗೆ ಫಸಲಾಗಿ, ಬಿಸಲಿನ ಕಿಡಿಗೆ ಗುಡಿಸಲಾಗಿ, ಬಣವೆಯಾಗಿ ಬವಣೆ ನೀಗಿ ಬರೆಯುತ್ತೇನೆ ನಾನು ಕವಿತೆ ಬರೆಯುತ್ತೇನೆ. ಉರಿಯುವ ತಣ್ಣನೆಯ ದೀಪದಂತೆ, ಗಿರಿಯ ಹಸಿರ ರೂಪದಂತೆ, ಉರಿಯುವ ತಣ್ಣನೆಯ ದೀಪದಂತೆ, ಗಿರಿಯ ಹಸಿರ ರೂಪದಂತೆ, ಸರಿಯದಾಗಿ ತೋರಿದಂತೆ ಬರೆಯುತ್ತೇನೆ ನಾನು ಕವಿತೆ ಬರೆಯುತ್ತೇನೆ. ಲಕ್ಷದ ಲಕ್ಷಿಕನು ನಾನಲ್ಲ, ಲಕ್ಷದ ಲಕ್ಷಿಕನು ನಾನಲ್ಲ, ಅಲಕ್ಷಿಸುವವರ ಭಿಕ್ಷುಕನು ನಾನಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಲಕ್ಷದ ಲಕ್ಷಿಕನು ನಾನಲ್ಲ, ಅಲಕ್ಷಿಸುವವರ ಭಿಕ್ಷುಕನು ನಾನಲ್ಲ. ರಕ್ಷಕನು ನಡೆಸುವ ಹಾಗೆ ಬರೆಯುತ್ತೇನೆ ನಾನು ಕವಿತೆ ಬರೆಯುತ್ತೇನೆ, ಬರೆಯುತ್ತೇನೆ ನಾನು ಕವಿತೆ ಬರೆಯುತ್ತೇನೆ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಇಂದಿನ ಡಿಜಿಟಲ್ ಯುಗದಲ್ಲಿ ಕನ್ನಡ ಭಾಷೆಯು ಬಳಕೆ ಹೆಚ್ಚಾಗಬೇಕು. ಯುವ ಜನರು ಕನ್ನಡ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಬೇಕು. ಕನ್ನಡ ಸಾಹಿತ್ಯವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗರ ಮೇಲಿದೆ ಅಂತ ವಕ್ತಾರರು ಅಭಿಪ್ರಾಯಪಟ್ಟಿದ್ದರು. ಕಲಿಯುತ್ತಿ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ ಕನ್ನಡ, ಅದು ನಮ್ಮ ಕನ್ನಡ, ಕಸ್ತೂರಿ ಕನ್ನಡ. ಇಂದು ನಾನು ಕನ್ನಡ ಭಾಷೆಯ ಬಳಕೆ ಮತ್ತು ಪೋಷಣೆಯಲ್ಲಿ ಕನ್ನಡಿಗರ ಪಾತ್ರ ಎಂಬ ವಿಷಯದ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಅದಕ್ಕಿಂತ ಮೊದಲು ಕನ್ನಡದ ಬಗ್ಗೆ ನನ್ನ ಒಂದು ಪುಟ್ಟದಾದ ಗಮನವನ್ನು ನಿಮ್ಮೆಲ್ಲರ ಮುಂದೆ ಹೇಳಲು ಇಚ್ಛಿಸುತ್ತೇನೆ. ಕನ್ನಡ ಕಲಿಕಾ ಭಾಷೆಯಿಂದ ನಾಸಾಗುತ್ತಿರುತ್ತದೆ.
ಕನ್ನಡ ಕಲಿಕೆಯಿಂದ ನಾನಳಿಯುವೆ, ನಿಲ್ಲಿಯುತ್ತಾ ಕಲಿಯುತ್ತಾ ಮುಂದೆ ಸಾಗುತ್ತಾ ಕನ್ನಡ ಒಮ್ಮೆ ಬೆಳೆಸಿಕೊಳ್ಳುವೆ. ಓದಿದ್ದನ್ನು ಬರೆಯುವಂತಹ, ಬರೆದಿದ್ದನ್ನು ಓದುವಂತಹ, ಮಾತನಾಡಿದ್ದನ್ನು ಬರೆಯುವಂತಹ ಸಾಮರ್ಥ್ಯ ಹೊಂದಿರುವ ಭಾಷೆ ನಮ್ಮ ಕನ್ನಡ ಭಾಷೆ. ಕನ್ನಡ ಈ ಮೂರು ಪದಗಳ ಅರ್ಥವನ್ನು ನಾನು ನಿಮ್ಮೆಲ್ಲರ ಮುಂದೆ ಹೇಳಲು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಹಿತಿಗಳು, ಸಮಾಜ ಸೇವಕರು, ಕಲಾವಿದರು ಹಾಗೂ ಕನ್ನಡದ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಹಲವಾರು ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕನ್ನಡ ಫೌಂಡೇಶನ್ ಕರ್ನಾಟಕ ಮತ್ತು ನಮ್ಮ ಉತ್ತರ ಕರ್ನಾಟಕ ಸಂಘದ ಚನ್ನಬಸವ ಸರ್ ಅವರು ಬಂದು ತಮ್ಮ ಕವನ ವಾಚನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಚನ್ನಬಸವ. ಡಾಕ್ಟರ್ ಗಿರಿಜಾ ಅತ್ತಿಗೇರಿ ರಾಷ್ಟ್ರೀಯ ಶಿಕ್ಷಕಿ ರತ್ನ ಪ್ರಶಸ್ತಿ. ಡಾಕ್ಟರ್ ತುಕಾರಾಮ್ ವಿ. ರಾಷ್ಟ್ರೀಯ ಶಿಕ್ಷಕ ರತ್ನ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಮುಂದಿನ ತಯಾರಿಯಲ್ಲಿ ಶ್ರೀ ಎಂ.ಎಚ್. ಕುಮಾರ್ ಸಮಾಜ ಸೇವಾ ರತ್ನ ಪ್ರಶಸ್ತಿ ವೇದಿಕೆ ಹತ್ರ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಎಂ.ಎಚ್. ಕುಮಾರ್. ಮುಂದಿನ ತಯಾರಿಯಲ್ಲಿ ಶ್ರೀ ಮೌನೇಶ್ ಜಿ.ಕೆ. ಸಾಹಿತ್ಯ ವಿಚಾರ ಸಂಕಿರಣ, ಕವಿಗೋಷ್ಠಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾದವು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಕನ್ನಡಾಭಿಮಾನಿಗಳು ಸಮ್ಮುಖದಲ್ಲಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಈ ಸಾಹಿತ್ಯ ಸಂಭ್ರಮವು ಕೇವಲ ಒಂದು ಕಾರ್ಯಕ್ರಮವಾಗಿರದೆ ಕನ್ನಡದ ಮೇಲಿನ ಪ್ರೀತಿ, ಅಭಿಮಾನ ಮತ್ತು ಭಾಷೆಯ ಉಳಿವಿನ ಸಂಕಲ್ಪವನ್ನು ಮತ್ತಷ್ಟು ಗಟ್ಟಿಗೊಳಿಸಿದ ವೇದಿಕೆಯಾಯಿತು. ಒಟ್ಟಾರೆ ಸಿರಿಗನ್ನಡ ಸಾಹಿತ್ಯ ಸಂಭ್ರಮ 2026ರ ಕಾರ್ಯಕ್ರಮವು ಕನ್ನಡ ಭಾಷೆ, ಸಾಹಿತ್ಯ ಹಾಗೂ ಸಂಸ್ಕೃತಿಯ ಬೆಳವಣಿಗೆಗೆ ಹೊಸ ಉತ್ಸಾಹ ನೀಡುವ ಮಹತ್ವದ ಹೆಜ್ಜೆಯಾಗಿದೆ. ಇಂತಹ ಕನ್ನಡ ಪರ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಇನ್ನಷ್ಟು ನಡೆಯಲಿ ಎಂಬುದು ಎಲ್ಲರ ಆಶಯವಾಗಿದೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ಬಡವರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತುವುದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ನಮಸ್ಕಾರ.